ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 7ನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂತಹ ಹಿಂದಿ ವಿಷಯದಲ್ಲಿನ ಪಾಠ 6 ಹಮಾರೆ ರಾಷ್ಟ್ರೀಯ ಪ್ರತೀಕ್ ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈಗಾಗಲೇ 7ನೆಯ ತರಗತಿಯ ತೃತೀಯ ಭಾಷೆಯ ಹಿಂದಿ ವಿಷಯದಲ್ಲಿನ ಪಾಠ 1 ದಿಂದ ಪಾಠ 5ವರೆಗೂ ಎಲ್ಲ ಪಾಠದ ವಿವರಣೆಗಳನ್ನು ಹಾಗೆ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯುತ್ತಾ ಬಂದಿದ್ದೇವೆ. ಯಾರಾದರೂ ಆ ವಿಡಿಯೋಗಳನ್ನು ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಆ ವಿಡಿಯೋವನ್ನು ನೀವು ನೋಡಬಹುದು. 7ನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂಥ ಹಿಂದಿ ವಿಷಯದಲ್ಲಿನ ಎಲ್ಲ ಪಾಠಗಳನ್ನು ನಾವು ಈ ಒಂದು ನಮ್ಮ ಚಾನಲ್ನಲ್ಲಿ ಬಿಡಿಸಲಾಗಿದೆ. ಹಾಗೆ ಇವತ್ತಿನ ದಿನ ಕೂಡ ಪಾಠ 6 ಹಮಾರೆ ರಾಷ್ಟ್ರೀಯ ಪ್ರತೀಕ್ ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು, ಇದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಮೊದಲಿಗೆ ತಿಳಿದುಕೊಳ್ಳೋಣ. ಕೊನೆಯಲ್ಲಿ ಈ ಪಾಠದಲ್ಲಿ ಬರುವಂಥ ಹೊಸ ಪದಗಳ ಅರ್ಥಗಳನ್ನ ಹೇಳ್ತೇನೆ, ಎಲ್ಲರೂ ಕೂಡ ಬರೆದುಕೊಳ್ಳಿ, ಸರಿನಾ? ಯಾರೂ ಕೂಡ ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ಕಂಪ್ಲೀಟಾಗಿ ನೋಡಿ ಪೂರ್ತಿ ವಿವರಣೆಯನ್ನು ತಿಳಿದುಕೊಳ್ಳಿ. ಹಾಗೆ ಮಧ್ಯದಲ್ಲಿ ಹೇಳುವಂಥ ಸಾಕಷ್ಟು ಪದಗಳ ಅರ್ಥಗಳನ್ನು ಕೂಡ ಗಮನಿಸಿ ಬರೆದುಕೊಳ್ಳಿ, ಸರಿನಾ? ಪಾಠ 6 ಹಮಾರೆ ರಾಷ್ಟ್ರೀಯ ಪ್ರತೀಕ್. ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ಯಾವ್ಯಾವಪ್ಪ? ಈ ಪಾಠದಿಂದ ನಾವು ಏನನ್ನು ಕಲಿತೀವಿ ಅಂದರೆ, छात्र इस पाठ के द्वारा राष्ट्रीय प्रतीकों का परिचय प्राप्त करके उनका सम्मान करना सीख सकते हैं. ಈ ಪಾಠದಿಂದ ವಿದ್ಯಾರ್ಥಿಗಳು ಏನನ್ನು ಕಲಿತಾರೆ ಅಂದರೆ, ನಮ್ಮ ರಾಷ್ಟ್ರದ ಚಿಹ್ನೆಗಳನ್ನು ತಿಳಿದುಕೊಳ್ಳುತ್ತಾರೆ, ಹಾಗೆಯೇ ಅವುಗಳನ್ನು ಗೌರವಿಸಲು ಕಲಿತುಕೊಳ್ಳುತ್ತಾರೆ, ಸರಿನಾ? ನೋಡಿ, स्वतंत्र देश की पहचान कराने वाले चिन्ह राष्ट्रीय प्रतीक कहलाते हैं. भारत के राष्ट्रीय प्रतीक ये है. ನೋಡಿ, ಸ್ವತಂತ್ರ ದೇಶದ ಒಂದು ಗುರುತನ್ನು ಹೇಳುವಂತಹ ಚಿಹ್ನೆಗಳು ಇವೆಲ್ಲವುಗಳಾಗಿವೆ. ಇವು ನಮ್ಮ ರಾಷ್ಟ್ರೀಯ ಒಂದು ಪ್ರತೀಕವಾಗಿವೆ ಅಂತ ಹೇಳ್ತಾರೆ. ನಮ್ಮ ಭಾರತದ ರಾಷ್ಟ್ರೀಯ ಪ್ರತೀಕ ಅಂದರೆ ರಾಷ್ಟ್ರೀಯ ಚಿಹ್ನೆಗಳು ಯಾವ್ಯಾವಪ್ಪ ನೋಡಿ. ಮೊದಲನೇದಾಗಿ ರಾಷ್ಟ್ರೀಯ ಧ್ವಜ. ನಮ್ಮ ರಾಷ್ಟ್ರೀಯ ಧ್ವಜ ತ್ರಿವರ್ಣ ಧ್ವಜ ಅಲ್ವಾ? भारतीय ध्वज में 3 रंग है. केसरिया रंग त्याग और वीरता का प्रतीक है. सफ़ेद रंग शांति और पवित्रता की निशानी है. हरा रंग समृद्धि और खुशहाली का प्रतीक है. बीच में नीले रंग का अशोक चक्र है. इसमें 24 तिलियां है. तिरंगा ध्वज देश की आन और शान का प्रतीक है. ನೋಡಿ, ನಮ್ಮ ಭಾರತ ದೇಶದ ಧ್ವಜ ಮೊದಲನೆಯ ಒಂದು ನಮ್ಮ ರಾಷ್ಟ್ರೀಯ ಪ್ರತೀಕ ಅಲ್ವಾ? ಈ ಭಾರತ ದೇಶದ ನಮ್ಮ ಧ್ವಜದಲ್ಲಿ ಒಟ್ಟು 3 ಬಣ್ಣಗಳಿವೆ. ಭಾರತೀಯ ಧ್ವಜ 3 ಬಣ್ಣಗಳನ್ನು ಹೊಂದಿದೆ. ಮೊದಲನೆಯದಾಗಿ ಕೇಸರಿ ಬಣ್ಣವು ತ್ಯಾಗ ಮತ್ತು ವೀರತ್ವದ ಸಂಕೇತವಾಗಿದೆ. ಹಾಗೆ ಎರಡನೆಯದಾಗಿ ಬಿಳಿ ಬಣ್ಣವು ಶಾಂತಿ ಮತ್ತು ಪವಿತ್ರತೆಯ ಒಂದು ಗುರುತಾಗಿದೆ. ಹಾಗೆ ಮೂರನೆಯದಾಗಿ ಹಸಿರು ಬಣ್ಣ ಸಮೃದ್ಧಿ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಖುಷಹಾಲಿ ಅಂದ್ರೆ ಸಮೃದ್ಧಿ, ಆ ಸಮೃದ್ಧಿಯ ಒಂದು ಸಂಕೇತವಾಗಿದೆ. ಹಾಗೆ ಮಧ್ಯದಲ್ಲಿ ಒಂದು ಅಶೋಕ ಚಕ್ರವಿದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಅಶೋಕ ಚಕ್ರ ಇದೆ. ಅದು ಒಟ್ಟು 24 ಒಂದು ಸಾಲುಗಳನ್ನು ನೋಡಿ, 24 ಸಾಲುಗಳನ್ನು ಅದು ಹೊಂದಿದೆ. ಅದು ನೀಲಿ ಬಣ್ಣದ್ದಾಗಿದೆ ಅಲ್ವಾ? ಇದು ನಮ್ಮ ರಾಷ್ಟ್ರೀಯ ಇದು ಧ್ವಜದಲ್ಲಿರ್ತಕ್ಕಂತಹ ಬಣ್ಣಗಳು. ಅಶೋಕ ಚಕ್ರದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ನಮ್ಮ ಧ್ವಜವು ಆನ್ ಔರ್ ಶಾನ್, ಇದು ನಮ್ಮ ಗೌರವ ಮತ್ತು ವೈಭವದ ಸಂಕೇತವಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ, ಹೌದಲ್ವಾ? ಇನ್ನು ಎರಡನೆಯದಾಗಿ ರಾಷ್ಟ್ರೀಯ ಚಿಹ್ನೆ. ನಮ್ಮ ರಾಷ್ಟ್ರೀಯ ಚಿಹ್ನೆ ಯಾವುದಪ್ಪ ಅಂದ್ರೆ 4 ಮುಖದ ಸಿಂಹ ಅಲ್ವಾ? हमारा राष्ट्रीय चिन्ह अशोक स्तंभ से लिया गया है. यह 4 मुखों वाला सिंह है. बीच में धर्म चक्र है. चक्र की एक और साड़ और दूसरी ओर घोड़े का चित्र है.
नीचे हिंदी में सत्यमेव जयते लिखा हुआ है ನೋಡಿ, ಇದು 4 ಮುಖದ ಒಂದು ಸಿಂಹ ಇರ್ತಕ್ಕಂಥ ಒಂದು ಸಂಕೇತ. ಇದು ಅಶೋಕನ ಒಂದು ಸ್ತಂಭದಿಂದ ಇದನ್ನು ತೆಗೆದುಕೊಳ್ಳಲಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಇದರಲ್ಲಿ ಮಧ್ಯದಲ್ಲಿ ಒಂದು ಚಕ್ರ ಇದೆ, ಧರ್ಮಚಕ್ರ. ಹೌದಾ? ಧರ್ಮಚಕ್ರ ಇದೆ. ಈ ಚಕ್ರದ ಒಂದು ಭಾಗದಲ್ಲಿ ಏನಿದೆ ಅಂದರೆ ಗೂಳಿಯ ಚಿತ್ರ ಇದೆ. ಇನ್ನೊಂದು ಭಾಗದಲ್ಲಿ ಕುದುರೆಯ ಚಿತ್ರ ಇದೆ. ಹೌದಾ? ಒಂದು ಭಾಗದಲ್ಲಿ ಗೂಳಿಯ ಚಿತ್ರ, ಇನ್ನೊಂದು ಭಾಗದಲ್ಲಿ ಕುದುರೆಯ ಚಿತ್ರ ಇದೆ. ಅರ್ಥ ಆಯ್ತಾ? ಇವು ಮತ್ತೆ ಅಷ್ಟೇ ಅಲ್ಲದೆ ಕೆಳಭಾಗದಲ್ಲಿ ಈ ಒಂದು 4 ಮುಖದ ಸಿಂಹದ ಕೆಳಭಾಗದಲ್ಲಿ ಸತ್ಯಮೇವ ಜಯತಿ ಅಂತ ಬರೆಯಲಾಗಿದೆ. ಇದು ನಮ್ಮ ರಾಷ್ಟ್ರೀಯ ಒಂದು ಚಿಹ್ನೆ. ಹೌದಾ? ಇನ್ನು ಮೂರನೆಯದಾಗಿ ರಾಷ್ಟ್ರೀಯ ಗಾನ, ರಾಷ್ಟ್ರಗೀತೆ. ನಮ್ಮ ರಾಷ್ಟ್ರಗೀತೆ ಯಾವುದು? ಜನಗಣಮನ. ಹೌದಲ್ವಾ? ಈ ಗೀತೆಯ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ್ ಕಾ ರಾಷ್ಟ್ರಗಾನ ಜನಗಣಮನ है. कविंद्र रविंद्रनाथ टैगोर ने यह गीत लिखा है. राष्ट्रगान राष्ट्रीय समारोह, राष्ट्रीय पर्व तथा विद्यालयों में गाया जाता है. इसको गाने में 52 सेकेंड का समय लगता है. राष्ट्रगान की धुन सुनते ही खड़े होकर सम्मान देना हमारा कर्तव्य है. ನೋಡಿ, ನಮ್ಮ ರಾಷ್ಟ್ರಗೀತೆ ಯಾವುದು? ಜನಗಣಮನ. ಇದನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್. ಇವರು ಈ ಒಂದು ರಾಷ್ಟ್ರಗೀತೆಯನ್ನು ಬರೆದಿದ್ದಾರೆ. ರಾಷ್ಟ್ರಗೀತೆಯ ಇದನ್ನು ಸಮಾರೋಹ ಅಂದರೆ ಆಚರಣೆಗಳಲ್ಲಿ, ರಾಷ್ಟ್ರೀಯ ಪರ್ವ, ರಾಷ್ಟ್ರೀಯ ಹಬ್ಬಗಳಲ್ಲಿ, ಹಾಗೆ ವಿದ್ಯಾಲಯಗಳಲ್ಲಿ ಅಂದರೆ ಶಾಲೆಗಳಲ್ಲಿ, ವಿದ್ಯಾಲಯಗಳಲ್ಲಿ ಇದನ್ನು ಹಾಡ್ತಾರೆ. ಇಸ್ಕೋ ಗಾನೇಕ, ಇದನ್ನು ಹಾಡಲಿಕ್ಕೆ 52 ಸೆಕೆಂಡ್ಗಳ ಸಮಯ ತೆಗೆದುಕೊಳ್ಳಲಾಗುತ್ತದೆ. ರಾಷ್ಟ್ರಗೀತೆ ಈ ಧ್ವನಿ ಕೇಳಿದ ತಕ್ಷಣ, ರಾಷ್ಟ್ರಗೀತೆ ನಮಗೆ ಕಿವಿಗೆ ಬಿದ್ದ ತಕ್ಷಣ ನಾವೇನು ಮಾಡಬೇಕು? ಸಾವಧಾನ ಸ್ಥಿತಿಯಲ್ಲಿ ನಿಂತುಕೊಂಡು ದೇಶಕ್ಕೆ ಗೌರವವನ್ನು ಕೊಡುವಂಥ ಒಂದು ರಾಷ್ಟ್ರಗೀತೆಗೆ ಗೌರವ ಕೊಡುವಂಥ ಕರ್ತವ್ಯ ನಾವು ಮಾಡಬೇಕು. ಇದು ನಮ್ಮ ಭಾರತೀಯರಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಅಲ್ವಾ ಮಕ್ಕಳೇ? ರಾಷ್ಟ್ರೀಯ ಗೀತೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇನ್ನು ರಾಷ್ಟ್ರೀಯ ಪ್ರಾಣಿ ಯಾವುದಪ್ಪ? ಬಾಘ್ ಹಮಾರೆ ದೇಶ ಕಾ ರಾಷ್ಟ್ರೀಯ ಪ್ರಾಣಿ है. बाघ सुंदरता और शक्ति का प्रतीक है. इसके शरीर पर धारियाँ होती है. यह पशु जंगलों में तथा राष्ट्रीय अभयारण्यों में पाया जाता है. ನೋಡಿ, ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ಬಾಘ ಅಂದರೆ ಏನು? ಹುಲಿ. ಇದು ನಮ್ಮ ರಾಷ್ಟ್ರೀಯ ಪ್ರಾಣಿ. ಹೌದಾ? ಇದು ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಪ್ರಾಣಿ, ಹಾಗೆಯೇ ಶಕ್ತಿಯನ್ನು ಕೂಡ ಹೊಂದಿರತಕ್ಕಂಥ ಪ್ರಾಣಿ. ಸುಂದರತೆ ಮತ್ತು ಶಕ್ತಿಯ ಪ್ರತೀಕವಾಗಿದೆ. ಇದರ ಶರೀರದ ಮೇಲೆ ಗೆರೆಗಳಿವೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? ಕಪ್ಪು ಕಪ್ಪು ಗೆರೆಗಳು ಇವುಗಳನ್ನು ಹೊಂದಿರುತ್ತದೆ. ದಾರಿಯ ಅಂದರೆ ಗೆರೆಗಳು. ಇದು ಪಶು ಜಂಗಲೊಮ್ಮೆ, ಪಶು, ಈ ಒಂದು ಪ್ರಾಣಿ ಕಾಡಿನಲ್ಲಿ ಇರುತ್ತದೆ. ಹೌದಾ? ಹಾಗೆಯೇ ಅಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರೀಯ ಅಭಯಾರಣ್ಯಗಳಿರ್ತಾವಲ್ವಾ, ಅಲ್ಲಿಯೂ ಕೂಡ ಇದು ನೋಡಲಿಕ್ಕೆ ಸಿಗುತ್ತದೆ, ಹುಲಿ ಅಲ್ವಾ? ಇನ್ನು ರಾಷ್ಟ್ರೀಯ ಪಕ್ಷಿ, ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ಹಮಾರೆ ದೇಶ ಕಾ ರಾಷ್ಟ್ರೀಯ ಪಕ್ಷಿ मोर है. इसके पंख रंग बिरंगे होते हैं. गर्दन नीली तथा लंबी होती है. इसका नृत्य बड़ा ही मनमोहक होता है. मोर प्रायः वर्षा ऋतु में नाचता है. ನೋಡಿ, ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ಹೌದಲ್ವಾ? ಇದನ್ನು ಮೋರ್ ಅಂತ ಕರೀತಾರೆ ಹಿಂದಿಯಲ್ಲಿ. ಇದರ ರೆಕ್ಕೆಗಳು ಬಣ್ಣಗಳಿಂದ ಕೂಡಿರುತ್ತದೆ. ಇದರ ಗಂಟಲು, ಗರ್ದನ್, ಕುತ್ತಿಗೆಯ ಭಾಗ, ಇದೇನು ಕಾಣಿಸ್ತಾ ಇದೆಯಲ್ವ ಇಲ್ಲಿ? ಕುತ್ತಿಗೆಯ ಭಾಗ ನೀಲಿ ತಥಾ ಲಂಬಿ ಹೋತಿ ಹೇ. ನೋಡಿ, ಗರ್ದನ್ ಅಂದರೆ ಕುತ್ತಿಗೆಯ ಭಾಗ ನೀಲಿ ಬಣ್ಣವನ್ನು ಹೊಂದಿರುತ್ತದೆ. ಹಾಗೆ ಇದು ತುಂಬ ಉದ್ದವಾಗಿರ್ತಕ್ಕಂಥದ್ದು ಕುತ್ತಿಗೆಯ ಭಾಗ. ಇದು ನೃತ್ಯವನ್ನು ತುಂಬ ಸುಂದರವಾಗಿ ನೃತ್ಯವನ್ನು ಮಾಡುತ್ತದೆ. ಇದು ಹೆಚ್ಚಾಗಿ ವರ್ಷಾ ಋತುವಿನಲ್ಲಿ
ಏನು ಮಾಡುತ್ತೆ, ನೃತ್ಯವನ್ನು ಮಾಡುತ್ತದೆ, ಡ್ಯಾನ್ಸ್ ಮಾಡುತ್ತದೆ ಅಂತ ಹೇಳಲಾಗುತ್ತದೆ. ಸರಿನಾ? ನಮ್ಮ ರಾಷ್ಟ್ರೀಯ ಚಿಹ್ನೆಗಳನ್ನು ನಾವು 5 ಈಗ ತಿಳಿದುಕೊಂಡಿದ್ದೇವೆ. ಇನ್ನು 6ನೇಯದಾಗಿ राष्ट्रीय पुष्प। राष्ट्रीय पुष्प कमल भारत का राष्ट्रीय पुष्प है। यह सत्य और पवित्रता का प्रतीक है। कमल तालाबों और झीलों के कीचड़ में खिलता है। इसकी जड़ें पानी के नीचे होती है, पत्ते और पुष्प ऊपर होते हैं। अर्थ आಯ್ತಾ ಮಕ್ಕಳೇ? ನಮ್ಮ 6ನೆಯ ಒಂದು ರಾಷ್ಟ್ರೀಯ ಚಿಹ್ನೆ ಯಾವುದು? ರಾಷ್ಟ್ರೀಯ ಹೂವು ಕಮಲ. ಹೌದಲ್ವಾ? ನಮ್ಮ ರಾಷ್ಟ್ರೀಯ ಹೂವು ಕಮಲ. ಇದು ಸತ್ಯ ಮತ್ತು ಪವಿತ್ರತೆಯ ಒಂದು ಸಂಕೇತವಾಗಿದೆ. ಈ ಕಮಲ ಎಲ್ಲಿರುತ್ತಂದ್ರೆ ಕೊಳಗಳಲ್ಲಿ ಕಾಣಿಸ್ತದೆ, ನೀರಿನ ಕೊಳಗಳಲ್ಲಿ, ಹಾಗೆಯೇ ಸರೋವರಗಳಲ್ಲಿ, ಜೀಲೋ ಅಂದರೆ ಸರೋವರಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದು ಮಣ್ಣಿನಲ್ಲಿ, ಕಿಚಡ್ ಅಂದರೆ ಮಣ್ಣಿನಲ್ಲಿ ಹೂ ಬಿಡುತ್ತದೆ. ನೋಡಿ, ಕೊಳಗಳು ಅಥವಾ ಸರೋವರಗಳಲ್ಲಿ ಏನು ಮಾಡುತ್ತಂದ್ರೆ ಆ ಮಣ್ಣಿನಲ್ಲಿ ಇದು ಹೂವನ್ನು ಬಿಡುತ್ತದೆ. ಇದರ ಜಡೆ ಅಂದರೆ ಬೇರು ನೀರಿನ ಕೆಳಗಡೆ ಇರುತ್ತದೆ. ನೋಡಿ, ಇದರ ಬೇರು ಎಲ್ಲಿರುತ್ತದೆ? ನೀರಿನ ಕೆಳಗಡೆ ಇರುತ್ತದೆ. ಹಾಗೆ ಎಲೆ ಮತ್ತು ಹೂವು ಮಾತ್ರ ಮೇಲೆ ಇರುತ್ತದೆ. ನೋಡಿ, ಬೇರುಗಳು ಕಾಣಿಸ್ಕೊಳ್ಳೋದಿಲ್ಲ. ಕೆರೆಗಳಲ್ಲಿ ನೋಡಿ ನೀವು, ಎಲೆ ಮತ್ತು ಹೂವು ಮಾತ್ರ ಮೇಲೆ ಕಾಣಿಸ್ತಾ ಇರುತ್ತೆ. ಜಡೆ ಅಂದರೆ ಬೇರು, ಇದು ನೀರಿನ ಒಳಭಾಗದಲ್ಲಿ ಇರುತ್ತದೆ. ಇದು ನಮ್ಮ ರಾಷ್ಟ್ರೀಯ ಪುಷ್ಪವಾಗಿದೆ. ये सभी चिन्ह देश की स्वतंत्रता, एकता और गौरव को प्रदर्शित करते हैं. इनका सम्मान करना हमारा कर्तव्य है. ಇವೆಲ್ಲವುಗಳು ನಮ್ಮ ರಾಷ್ಟ್ರೀಯ ಚಿಹ್ನೆಗಳಿದಾವಲ್ವ 6. ಯಾವ್ಯಾವ ಹೇಳಿ ನೋಡೋಣ. ನಮ್ಮ ಮೊದಲನೇದಾಗಿ ನಮ್ಮ ರಾಷ್ಟ್ರೀಯ ಧ್ವಜ, ಹೌದಾ? ನಮ್ಮ ರಾಷ್ಟ್ರೀಯ ಚಿಹ್ನೆ 4 ಮುಖದ ಸಿಂಹ, ಹಾಗೆ ನಮ್ಮ ರಾಷ್ಟ್ರೀಯ ಗೀತೆ, ನಮ್ಮ ರಾಷ್ಟ್ರೀಯ ಪ್ರಾಣಿ, ನಮ್ಮ ರಾಷ್ಟ್ರೀಯ ಪಕ್ಷಿ, ಹಾಗೆ ನಮ್ಮ ರಾಷ್ಟ್ರೀಯ ಹೂವು. ಹೌದಲ್ವಾ? ಇವೆಲ್ಲವುಗಳು ನಮ್ಮ ದೇಶದ ಸ್ವತಂತ್ರತೆಯನ್ನು, ಏಕತೆಯನ್ನು, ಹಾಗೆ ಗೌರವವನ್ನು ಸೂಚಿಸುವಂಥ ಒಂದು ಪ್ರದರ್ಶಿಸುವವುಗಳಾಗಿವೆ. ಇವುಗಳಿಗೆ ಗೌರವ ನೀಡುವಂಥ ಕರ್ತವ್ಯ ನಮ್ಮದಾಗಬೇಕು ಅಲ್ವಾ? ನಾವೆಲ್ಲರೂ ಭಾರತೀಯರು ಇವುಗಳಿಗೆ ಗೌರವ ನೀಡುವುದೇ ನಮ್ಮ ಕರ್ತವ್ಯ ಅಲ್ವಾ? ನೋಡಿ, ಇದುವರೆಗೂ ನಾವೇನು ಮಾಡಿದ್ದೀವಿ? ಹಮಾರಿ ರಾಷ್ಟ್ರೀಯ ಪ್ರತೀಕ್ ಈ ಪಾಠದ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಂಡಿದ್ದೇವೆ. ಹಾಗೆ ಮಧ್ಯದಲ್ಲಿ ನಾನು ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ಹೇಳ್ತಾ ಬಂದಿದ್ದೇನೆ. ಈಗ ಕೂಡ ಒಂದೆಡೆ ಅವುಗಳನ್ನ ಬರೆದಿದ್ದೇನೆ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಎಲ್ಲರೂ ಕೂಡ ಬರೆದುಕೊಳ್ಳಿ. पाठ 6 हमारे राष्ट्रीय प्रतीक। शब्दार्थ: सम्मान, गौरव, निशानी, गुरुतु, प्रतीक, संकेत, केसरिया, केसरी, सफ़ेद, बिड़ी, हरा, हसिरू, खुशहाली, समृद्धि, 24, 24, तीलिया, सालुगळु, आन और शान, गौरव ಮತ್ತು ವೈಭವ, साड़, गूळी, पर्व, हब्ब, समारोह, आचರಣೆ, धून, ध्वनि, बाग, ಹುಲಿ, धारियाँ, ಗೆರೆ, मोर, ನವಿಲು, गर्दन, ಕುತ್ತಿಗೆ, ತಾಲಾಬೋ, ಕೊಳಗಳು, ಜೀಲೋ, ಸರೋವರಗಳು, ಕಿಚಡ್, ಮಣ್ಣು, ಖಿಲತಾ, ಹೂ ಬಿಡುವ, ಜಡೆ, ಬೇರೂರಿದೆ, ಪಾಯ, ಕಂಡು. ಇವೆಲ್ಲವುಗಳು ಹಮಾರೆ ರಾಷ್ಟ್ರೀಯ ಪ್ರತೀಕ್ ಈ ಪಾಠದ ಶಬ್ದಾರ್ಥಗಳನ್ನು ನಾವೀಗ ತಿಳಿದುಕೊಂಡಿದ್ದೇವೆ. ಇಲ್ಲಿಗೆ ಈ ಪಾಠದ ಸಂಪೂರ್ಣ ವಿವರಣೆ ಹಾಗೆ ಹೊಸ ಪದಗಳ ಅರ್ಥಗಳನ್ನು ಕೂಡ ತಿಳಿದುಕೊಂಡಿದ್ದೇವೆ. ಎಲ್ಲರೂ ಪೂರ್ತಿ ವಿಡಿಯೋವನ್ನು ನೋಡಿ. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಒಂದು ಬೆಲ್ ಬಟನ್ನ ಒತ್ತಿ. ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಹಾಗೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕ್, ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.